ಗೈಸ್, ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಂಥ ಬಿಸಿಲಲ್ಲಿ ಸಂಡಿಗೆನ ಮಾಡಿಟ್ರೆ ಒಂದೇ ದಿನದಲ್ಲಿ ಒಣಗಿ ರೆಡಿಯಾಗಿ ಬಂದ್ಬಿಡುತ್ತೆ. ಈ ವರ್ಷದ ಬೇಸಿಗೆಗೂ ಕೂಡ ನಾವು ಸಂಡಿಗೆನ ಮಾಡಿಟ್ಕೊಳ್ಳೋಣ. ಸೊ ಇಲ್ಲಿದೆ ರಾಗಿ ಸಂಡಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಕ್ರಿಸ್ಪಿಯಾಗಿದೆ, ಕುರುಮ್ ಕುರುಮ್ ಅಂತ ಸೂಪರ್ ಆಗಿದೆ. ಬನ್ನಿ ರೆಸಿಪಿನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ 1 kg ರಾಗಿನ ತೊಗೊಂಡಿದ್ದೀನಿ. ನಮ್ಮೆಲ್ಲರಿಗೂ ಗೊತ್ತು ರಾಗಿಯಲ್ಲಿ ತುಂಬ ಕೊಳೆ ಇರುತ್ತೆ. ಇದನ್ನು ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅಂತ ನಾನಿಲ್ಲಿ ರಾಗಿಗೆ ನೀರನ್ನು ಹಾಕಿ ಒಂದು 5 ರಿಂದ 6 ಸಾರಿ ಕ್ಲೀನಾಗಿ ಇದನ್ನು ನೀರನ್ನು ಚೇಂಜ್ ಮಾಡಿ ವಾಶ್ ಮಾಡ್ಕೊಳ್ತೀನಿ. ಈ ರೀತಿ ರಾಗಿನ ಕೈಯಿಂದ ಉಜ್ಜಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಕೊಳೆ ಎಲ್ಲ ಮೇಲ್ಗಡೆ ನೀರಲ್ಲಿ ಬಂದಿದೆ, ನೀರೆಲ್ಲ ಕಲರ್ ಚೇಂಜ್ ಆಗಿದೆ. ಸೊ ಇದೇ ರೀತಿ ನಾನು ನೀರನ್ನು ಚೇಂಜ್ ಮಾಡ್ತಾ 5 ರಿಂದ 6 ಸಾರಿ ರಾಗಿನ ಕ್ಲೀನಾಗಿ ವಾಶ್ ಮಾಡಿ ಇದಕ್ಕೆ ಫ್ರೆಶ್ ನೀರನ್ನು ಹಾಕಿ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಯಕ್ಕಿಡ್ತೀನಿ. ನೋಡಿ, ರಾಗಿ ಎಲ್ಲ ಕ್ಲೀನಾಗಿ ವಾಶ್ ಆಗಿದೆ. 5 ರಿಂದ 6 ಗಂಟೆಗಳ ಕಾಲ ಆಗಿದೆ. ಇವಾಗ ನಾನು ಮೇಲ್ಗಡೆ ನೀರನ್ನು ಚೆಲ್ಲಿ ರಾಗಿನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡು ಬಿಡ್ತೀನಿ. ತುಂಬ ಒಳ್ಳೆ ಸಂಡಿಗೆ ಗೈಸ್ ಇದು. ಇದನ್ನು ಲಟ್ಸೋದಿಲ್ಲ, ಏನಿಲ್ಲ, ಕೈಯಿಂದಾನೇ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸಖತ್ತಾಗಿದೆ. ಸೊ ರಾಗಿನೆಲ್ಲ ಪ್ಲೇಟಿಗೆ ಹಾಕೊಂಡು ಬಿಡ್ತೀನಿ. ಇವಾಗ ರಾಗಿನ ರುಬ್ಕೊಂಡು ಬಿಡೋಣ. ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ರಾಗಿನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ತಾ ಹೋಗ್ತೀನಿ. ತುಂಬ ನೀರನ್ನು ಹಾಕೊಳ್ಳೋದ್ರಿಂದ ರಾಗಿನ ನಾವು ನುಣ್ಣಗೆ ರುಬ್ಬಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ರುಬ್ತಾ ಹೋಗಬೇಕು. ಸೊ ರುಬ್ಬಿರೋ ಅಂಥ ರಾಗಿನ ನಾನು ಒಂದು ಸಾನ್ಗೆಗೆ ಹಾಕಿ ಸೋಸ್ಕೊಂಡು ಬಿಡ್ತೀನಿ. ಕೈಯಿಂದ ನಿಮಗೆ ಆದಷ್ಟು ಹಿಂಡಿ ಇದರ ಹಾಲನ್ನು ಸೆಪ್ರೇಟ್ ಮಾಡ್ಕೋಬೇಕು. ಒಂದೇ ಸಾರಿಗೆ ಕಂಪ್ಲೀಟ್ ಹಾಲೆಲ್ಲ ಬರಲ್ಲ, ಇದನ್ನು 1-2 ಸಾರಿ ನಾವು ರುಬ್ಕೊಳ್ಬೇಕು. ಸೊ ಈ ರೀತಿ ಕೈಯಿಂದ ಹಿಂಡಿ ಚೆನ್ನಾಗಿ ಹಾಲನ್ನೆಲ್ಲ ತೆಕ್ಕೊಂಡು ಬಿಡ್ತೀನಿ. ನಮ್ಮೆಲ್ರಿಗೂ ಗೊತ್ತು ರಾಗಿ ಎಷ್ಟು ನಮ್ಮ ಹೆಲ್ತಿಗೆ ಇಂಪಾರ್ಟೆಂಟ್ ಅಂತ. ಹಾಗೆ ಇದರಲ್ಲಿ ಸಿಕ್ಕಾಪಟ್ಟೆ ಕ್ಯಾಲ್ಶಿಯಂ ಇರುತ್ತೆ. ಸೊ ಇವಾಗ ಈ ರೀತಿ ಹಿಂಡಿ ಈ ಉಳಿದಿರೋಂಥ ರಾಗಿನ ನಾನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಂಡು ಬಿಡ್ತೀನಿ. 2 ಸಾರಿ ರುಬ್ಕೊಂಡು ಬಿಟ್ರೆ ಸಾಕು, ಹಾಲೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ. ಇದೇ ರೀತಿ ನಾನು ಎಲ್ಲ ರಾಗಿನ ರುಬ್ಬಿ ಹಾಲನ್ನು ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಇನ್ನೊಂದು ಸಾರಿ ಸೋಸ್ಕೊಂಡು ಬಿಡೋಣ. ಇದರಲ್ಲಿ ಇನ್ನೂ ಕಂಪ್ಲೀಟಾಗಿ ರಾಗಿ ಎಲ್ಲ ಹೋಗಿಲ್ಲ. ಈ ರೀತಿ ಒಂದು ತೆಳುವಾದ ಬಟ್ಟೆನ ಒಂದು ಪಾತ್ರೆಗೆ ಕಟ್ಬಿಟ್ಟು ಅದ್ರ ಮೇಲೆ ರಾಗಿ ಹಾಲನ್ನು ಹಾಕ್ಕೊಂಡು ಕ್ಲೀನಾಗಿ ಸೋಸ್ಕೊಂಡ್ಬಿಟ್ಟು ಬರೀ ಹಾಲನ್ನು ಸೆಪ್ರೇಟ್ ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ಈ ರೀತಿ ಸೌಟಿಂದ ಮಾಡ್ಕೊಳ್ಳಿ, ಆಮೇಲೆ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿಕೊಂಡು ಹಾಲನ್ನೆಲ್ಲ ನೀಟಾಗಿ ತಕ್ಕೊಂಡ್ಬಿಡೋಣ. ಇದೇ ಹಾಲನ್ನು ಯೂಸ್ ಮಾಡಿ ನಾವು ಹಾಲು ಬಾಯಿ ಕೂಡ ರೆಡಿ ಮಾಡ್ಬೋದು. ಸೊ ನೋಡಿ, ಇಷ್ಟು ಹಾಲು ಬಂದಿದೆ. ಇದನ್ನು ನಾನು ಒಂದು ರಾತ್ರಿ ಹಾಗೆ ಸೆಟ್ ಆಗಕ್ಕಿಡ್ತೀನಿ. ತಿಳಿ ನೀರೆಲ್ಲ ಮೇಲ್ಗಡೆ ಬಂದಿರುತ್ತೆ. ನೋಡಿ, ಒಂದು ನೈಟ್ ಆಗಿದೆ, ನೀರೆಲ್ಲ ಮೇಲ್ಗಡೆ ಚೆನ್ನಾಗಿ ಬಂದಿದೆ. ನೀರನ್ನು ಮಾತ್ರ ನಾವು ಚೆಲ್ಬಿಡೋಣ. ಸೊ ನೀರನ್ನು ಚೆಲ್ಲಿ ಈ ಗಟ್ಟಿಯಾದ ರಾಗಿ ಹಾಲನ್ನು ನಾನು ಸಂಡಿಗೆ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ನೋಡಿ, ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಇದನ್ನು ಇವಾಗ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಸ್ಟವ್ ಮೇಲೆ ಕಾಯಕ್ಕಿಡ್ತೀನಿ. ಸ್ವಲ್ಪ ದಪ್ಪವಾಗಿರೋ ಪಾತ್ರೆನ ತಗೊಳ್ಳಿ, ಇಲ್ಲಾಂದರೆ ಇದು ತಳಕ್ಕೆ ಹತ್ತೋ ಚಾನ್ಸ್ ಇರುತ್ತೆ. ಸೊ ಇದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಇವಾಗ ಒಂದು ಲಟ್ಟಣಿಗೆ ಅಥವಾ ಈ ರೀತಿ ಕುಡುಗೋಲನ್ನು ತಗೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಗಂಟೆಲ್ಲ ಆಗ್ತಾ ಇರುತ್ತೆ, ಎಲ್ಲ ಹೊಡಿತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇದು ಈ ಥರ ಮಾಡಿದರೆ ಕೆಳಗಡೆ ಬೀಳ್ತಾ ಇಲ್ಲ, ಇದರ ಹದ ಸರಿಯಾಗಿದೆ. ಇದನ್ನು
ಒಂದು 5 ನಿಮಿಷ ನಾನು ಮುಚ್ಚಳ ಹಾಕಿ ಕುಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಪಿಂಕಿಶ್ ಆಗಿ ಬಂದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಸಂಡಿಗೆನ ಇಟ್ಕೊಳ್ಳೋಣ. ಫುಲ್ ತಣ್ಣಗಾಗೋದೇನು ಬೇಡ, ಸ್ವಲ್ಪ ಬಿಸಿ ಇದ್ರೆ ಸಾಕು. ಇವಾಗ ಒಂದು ಬಟ್ಟೆ ಮೇಲೆ ನಾನು ಸಂಡಿಗೆನ ಇಡ್ತಾ ಹೋಗ್ತೀನಿ. ಈ ರೀತಿ ಕಾಟನ್ ತೆಳುವಾದ ಬಟ್ಟೆನ ತಗೊಳ್ಳಿ. ಆದಷ್ಟು ನಾವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಸಂಡಿಗೆ ಮತ್ತು ಹಪ್ಪಳ ಮಾಡುವಾಗ. ಸೊ ಈ ರೀತಿ ಕೈಯಲ್ಲೇ ನಾವು ಒಂದು 2-3 ಸಾರಿ ಈ ಥರ ರೌಂಡ್ ಮಾಡಿ ಇಟ್ಟರೆ ಸಾಕು. ಸ್ವಲ್ಪ ಎಡ್ಜಸ್ ಶಾರ್ಪ್ ಆಗಿ ಬಂದಿದ್ರೆ ಇದು ಫ್ಲವರ್ ಥರ ಚೆನ್ನಾಗಿ ಬರುತ್ತೆ ಫ್ರೈ ಆದಮೇಲೆ. ಇದನ್ನು ನಾನು ಬಿಸಿಲಿಗೆ ಒಂದಿನ ಡ್ರೈ ಮಾಡೋಕ್ಕಿಡ್ತೀನಿ. 1-2 ದಿನ ನೀವು ಇದನ್ನು ಬಿಸಿಲಿಗಿಟ್ಟು ಒಣಗಿಸ್ಕೋಬೋದು, ಕರೆಕ್ಟಾಗಿ ಡ್ರೈ ಆಗಿರುತ್ತೆ. ಸೊ ನೋಡಿ ಇವಾಗ ಸಂಡಿಗೆ ಎಲ್ಲ ಒಣಗಿದೆ. ಬನ್ನಿ ಒಂದಿಷ್ಟನ್ನು ಫ್ರೈ ಮಾಡಿ ತೋರಿಸ್ತೀನಿ. ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಿಬಿಡ್ತೀನಿ. ಎಣ್ಣೆ ಅಂತೂ ಕಾದಿದೆ ಗೈಸ್. ಎಷ್ಟು ಚೆನ್ನಾಗಿ ಫ್ಲವರ್ ಥರ ಅರಳಿ ರಾಗಿ ಸಂಡಿಗೆ ಬಂದಿದೆ. ಒಂದಿಷ್ಟು ರಾಗಿ ಸಂಡಿಗೆನ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಎಣ್ಣೆ ಕೂಡ ತುಂಬ ಬೇಕಾಗಿಲ್ಲ ಇದಕ್ಕೆ. ಒಂದು ಚಿಕ್ಕ ಬಾಣಲಿಲಿ ನಾನು ಎಣ್ಣೆನ ಹಾಕಿಟ್ಕೊಂಡಿದ್ದೆ, ಅಷ್ಟರಲ್ಲೇ ಇಷ್ಟೊಂದು ಸಂಡಿಗೆನ ಕರ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮ್ಮ ಕ್ರಿಸ್ಪಿ ಆಗಿರುವಂಥ ಸಂಡಿಗೆ ರೆಡಿ ಆಗಿದೆ. ಬನ್ನಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ ಗೈಸ್, ಕುರುಮ್ ಅಂತ ಎಷ್ಟು ಕ್ರಿಸ್ಪಿ ಆಗಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.